ಸಚಿವ ಮಹದೇವ್ ಪ್ರಸಾದ್ ನಮ್ಮನ್ನು ಅಗಲಿದ್ದಾರೆ. ನಿನ್ನೆ ಸಂಜೆ ಅವರು ಸರಾಯ್ ರೆಸಾರ್ಟ್, ಚಿಕ್ಕಮಗಳೂರು ಬಳಿ ಇರತಕ್ಕಂಥ ಸರಾಯ್ ರೆಸಾರ್ಟ್ನಲ್ಲಿ ತಂಗಿದ್ರು. ಕಾರ್ಯಕ್ರಮವೊಂದರ ನಿಮಿತ್ತ ಅವರು ಚಿಕ್ಕಮಗಳೂರಿಗೆ ತೆರಳಿದ್ರು. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಒಂದು ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಬೇಕಾಗಿತ್ತು. ಹಾಗಾಗಿ ನಿನ್ನೆ ರಾತ್ರಿ ಅವರು ಚಿಕ್ಕಮಗಳೂರು ಬಳಿ ಇರತಕ್ಕಂಥ ಸರಾಯ್ ರೆಸಾರ್ಟ್ ಅಂತಕ್ಕಂಥ ರೆಸಾರ್ಟ್ನಲ್ಲಿ ಅವರು ತಂಗಿದ್ರು. ಅದರ ಜೊತೆಗೆ ಅವರ ಜೊತೆಯಲ್ಲಿ ಅಕ್ಕಪಕ್ಕದ ಕೋಣೆಗಳಲ್ಲೂ ಕೂಡ ಅವರ ಸ್ನೇಹಿತರು ಇದ್ದರು. ಆದರೆ ರಾತ್ರಿ ಅವರು ಕೋಣೆಯಲ್ಲಿ ಒಬ್ಬರೇ ತಂಗಿದ್ರಿಂದ ಅವರಿಗೆ ರಾತ್ರೋರಾತ್ರಿ ತೀವ್ರ ಹೃದಯಾಘಾತವಾಗಿದೆ. ಯಾವುದೇ ಒಂದು ಅವಕಾಶವನ್ನು ಕೂಡ ಅವರಿಗೆ ಕೊಟ್ಟಿಲ್ಲ ಸಾವು ಅನ್ನುವಂಥದ್ದು. ಯಾಕೆಂತಂದ್ರೆ ಅವರ ಒಂದು ಸೂಚನೆ ಕೂಡ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಿಲ್ಲ. ಅವರು ರೂಮ್ನಲ್ಲಿ ಡೋರ್ ಬಡಿಯೋದಾಗ್ಲಿ ಅಥವಾ ಮತ್ತೊಂದಾಗ್ಲಿ ಶಬ್ದ ಮಾಡೋದಾಗ್ಲಿ ಏನನ್ನೂ ಕೂಡ ಮಾಡಿಲ್ಲ. ಆದರೆ ಇವತ್ತು ಬೆಳಿಗ್ಗೆ 9 ಗಂಟೆ ಆದರೂ ಕೂಡ ಅವರ ಕೋಣೆಯ ಬಾಗಿಲು ತೆರೆದೇ ಇರತಕ್ಕಂಥದ್ದನ್ನು ನೋಡಿದಂತಹ ಸ್ನೇಹಿತರು ಏನಾಗಿರಬಹುದು ಅಂತಕ್ಕಂಥದ್ದು ನೋಡಿ ಬಾಗಿಲನ್ನು ಒಡೆದಂತಹ ಸಂದರ್ಭದಲ್ಲಿ ಅವರು ಅಲ್ಲಿ ಮೃತಪಟ್ಟಿರೋದು ಗೊತ್ತಾಗಿದೆ. ಕೊಪ್ಪದಲ್ಲಿ ಕಾರ್ಯಕ್ರಮಕ್ಕೆ ಅಂತ ತೆರಳಿದ್ರು ಮಹದೇವ್ ಪ್ರಸಾದ್. ಇವರಿಗೆ 58 ವರ್ಷ ವಯಸ್ಸಾಗಿತ್ತು. ರಾತ್ರಿ ಸೆರಾಯಿ ಖಾಸಗಿ ರೆಸಾರ್ಟ್ನಲ್ಲಿ ತಂಗಿದ್ರು. ರೆಸಾರ್ಟ್ನಲ್ಲಿ ಮಲಗಿದ್ದಾಗಲೇ ಅವರಿಗೆ ಹೃದಯಾಘಾತ ಸಂಭವಿಸಿದೆ. ಬೆಳಿಗ್ಗೆ ಕೊಠಡಿ ಬಾಗಿಲು ತೆರೆಯದಿದ್ದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳೀಯ ವೈದ್ಯ ವಿಜಯ್ ಕುಮಾರ್ ಇವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೃದಯಾಘಾತವಾಗಿ ನಿಧನರಾಗಿದ್ದಾರೆ ಅಂತ. ಗುಂಡ್ಲುಪೇಟೆಯ ಶಾಸಕ, ಸತತವಾಗಿ ಗುಂಡ್ಲುಪೇಟೆ ಭಾಗದಿಂದ ಆಯ್ಕೆಯಾದಂತಹ ಹಿರಿಯ ಕಾಂಗ್ರೆಸ್ಸಿಗರು, ಈ ಹಿಂದೆ ಕೂಡ ಬೇರೆ ಬೇರೆ ಖಾತೆಗಳ ಸಚಿವರಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದರು. ಮುಖ್ಯಮಂತ್ರಿಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಚಿವರು ಕೂಡ ಹೌದು. ಆಗಸ್ಟ್ 5, 1958ರಲ್ಲಿ ಜನಿಸಿದ್ರು. ಇವರ ತಂದೆ ಶ್ರೀಕಂಠ ಶೆಟ್ಟಿ ಮತ್ತು ಹಾಲಹಳ್ಳಿ ಶ್ರೀಕಂಠ ಶೆಟ್ಟಿ ಮಹದೇವ್ ಪ್ರಸಾದ್ ಅಂತ ಇವರ ಸಂಪೂರ್ಣ ನಾಮ. 1985ರಲ್ಲಿ ಇವರು ಮೊದಲ ಬಾರಿ ರಾಜಕೀಯದಲ್ಲಿ ಸ್ಪರ್ಧೆಯನ್ನು ಎದುರಿಸ್ತಾರೆ. 1994ರಲ್ಲಿ ಜನತಾದಳ, 1999ರಲ್ಲಿ JDU, 2004ರಲ್ಲಿ JDS, 2008, 2013ರಲ್ಲಿ ನಿರಂತರವಾಗಿ ಗೆಲುವು ಕಂಡಂಥವರು. ಸಮ್ಮಿಶ್ರ ಸರ್ಕಾರ 2004ರಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಕೂಡ ಇವರು ಕರ್ತವ್ಯವನ್ನು ನಿಭಾಯಿಸಿದರು. ವರ್ಷ ಉರುಳಿ ಹೋಯಿತು, ಆದರೆ ಸಮಸ್ಯೆ ಮಾತ್ರ ಉರುಳುತ್ತಲೇ ಇದೆ. ಹಳೆ ನೋಟಿನ ಖ್ಯಾತೆ ಹೊಸ ವರ್ಷದಲ್ಲೂ ಪ್ರಾರಂಭ ಆಗಿದೆ. ಮೋದಿ ಕೇಳಿದ 50 ದಿನಗಳು ಮುಗಿದ್ವು, 2ನೇ ದಿನಾನು ಮುಗೀತು ವರ್ಷದಲ್ಲಿ. ಆದರೆ ನೋಟ್ ಸಮಸ್ಯೆ ಅಟ್ಲೀಸ್ಟ್ ಕೆಲವರಿಗೆ ಈಡೇರಿದಂಗೆ ಕಾಣಿಸುತ್ತಿಲ್ಲ. ರದ್ದಾದ ನೋಟುಗಳ ಆಯಸ್ಸು ಡಿಸೆಂಬರ್ 31ರಂದೇ ಮುಗಿದಿದೆ. ಆದರೆ ಕೆಲವೊಂದಿಷ್ಟು ಮಂದಿಗೆ RBI ಶಾಖೆಗಳಲ್ಲಿ ವಿನಿಮಯ ಮತ್ತು ಜಮೆ ಮಾಡಲು ಕೇಂದ್ರ ಸರ್ಕಾರ ಅವಕಾಶ ನೀಡಿತ್ತು. ರೋಡ್ನಲ್ಲಿ ಕಾಮುಕರ ಅಟ್ಟಹಾಸ ಪ್ರಕರಣ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲು ಈಗ ಪೊಲೀಸರು ಮುಂದಾಗಿದ್ದಾರೆ.